ಹಾಂ, ಅದು ಅದರಲ್ಲಿ ಹಾಕೊಂಡ್ಬಿಡೋದು. ಅದಕ್ಕೆ ಹಾಕೊಂಡ್ಬಿಡೋದು. ಇವಾಗ ಒಂದು ಸ್ವಲ್ಪ ಹೊತ್ತು ಹುರಿಬೇಕದು. ಹುರಿಬೇಕು. ಓಹೋ, ಬಣ್ಣನೇ ಚೇಂಜ್ ಆಯ್ತು. ಓಹೋ ಬಾಬಾ ಅಬ್ಬಾ, ನೋಡ್ರಿ ಅದು ಗಮನೆ ಚೆನ್ನ. ಹೌದು ಬಿಡ್ರಿ. ಏನ್ರಿ ಇದು? ಅಬ್ಬಾ, ರುಚಿ ಅಂದ್ರೆ ಇದ ಬಿಡ್ರಿ. ನಮಸ್ಕಾರ ವಿಶ್ವಪ್ರಭುಗಳಿಗೆ. ಅಣ್ಣ ಅವರ ಹಾಡು ನೆನಪಾಗ್ತದೆ ನನಗೆ. ಮುತ್ತಿನಂಥ ಮಾತೊಂದು ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಂತ. ಇವತ್ತು ಅಹಲ್ಯಾಬಾಯಿ ಅಮ್ಮವ್ರು ಕರೆದಿದ್ದಾರೆ. ಯಾಕಂದರೆ ನಾವು ಕಾಲಕ್ಕೆ ತಕ್ಕಂತೆ ಅಡುಗೆ ಮಾಡಿಕೊಂಡು ಸವಿಬೇಕು. ಇವತ್ತು ಕಾಲಕ್ಕೆ ತಕ್ಕಂತಹ ಒಂದು ರುಚಿ ಹಿತಕಿದ ಅವರೇ ಬೆಳೆಯುತ್ತೆ. ಹಾಂ, ಅವ್ರ ಕೈ ರುಚಿ ಯಾರಿಗಿಷ್ಟ ಇಲ್ಲ. ಬನ್ನಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಅದು ಅಣ್ಣವ್ರ ಹಾಡುವ ನೆನಪಾಗ್ಬಿಟ್ಟಿತ್ತು. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನಾವು ಅದೇ ರೀತಿ ಕಾಲಕ್ಕೆ ತಕ್ಕಂತೆ ಅಡಿಗೆ ಮಾಡಿ ಸವಿಬೇಕಂತ ನೀವು ಕರೆದು ಬಿಟ್ರಿ. ಸೊ ಇತ್ತಿಗಿದ ಅವರೇ ಬೆಳೆ ಇಟ್ಕೊಂಡ್ಬಿಟ್ಟಿದ್ರಿ ಕೈಯಲ್ಲಿ. ಅದೇ ದೇವ್ರು ಒಂದ್ ಕಾಲಕ್ಕೆ ಒಂದೊಂದನ್ನು ಕೊಡ್ತಾನೆ. ಒಂದ್ಸತಿ ಮಾವಿನಕಾಯಿ, ಒಂದ್ ವರ್ಷಕ್ಕೆ ಒಂದೊಮ್ಮೆ, ಹಂಗೆ ಅವರೆಕಾಯಿ. ಇವತ್ತು ಹಿತ್ಕವರೆ ಬೇಳೆ ತೋರ್ಸೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಹಿತ್ಕವರೆ ಬೇಳೆ ಏನೇನ್ ಬೇಕು ಮೊದ್ಲು ಅದನ್ನ ಹೇಳ್ತೀನಿ. ಹಿತ್ಕವರೆ ಬೇಳೆ ಒಂದು ಅರ್ಧ kg. ಅದಕ್ಕೆ ಮೊದ್ಲು ಹಾಕೊಳ್ಳೋದು. ಇದನ್ನು ಒಗ್ಗರಣೆಗೆ ಹಾಕಿ ಬೇಯಿಸಿ ಮಾಡ್ಕೊಳಕ್ ಮುಂಚೆ ಇದಕ್ಕೆ ಮೇಲೆ ಹುರ್ಕೊಳ್ಳೋ ಸಾಮಾನುಗಳು: 100 ಗ್ರಾಮ್ನಷ್ಟು ಕಡಲೆಬೇಳೆ, 100 ಗ್ರಾಮ್ ಕೊತ್ತಂಬರಿ ಬೀಜ, ಆಮೇಲೆ ಹಸಿ ಕೊಬ್ಬರಿ, ಒಣ ಕೊಬ್ಬರಿ 2 ಇಟ್ಕೋಬೇಕು. ಇದು ಒಂದು ಬಟ್ಲು, ಮೇಲಿನ ಬಟ್ಲು ಹಸಿ ಕೊಬ್ಬರಿ, ಒಂದು ಮೇಲಿನ ಬಟ್ಲು ಒಣ ಕೊಬ್ಬರಿ, ಆಮೇಲೆ ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ. ಇದು ಖಾರಕ್ಕೆ ಒಂದು 8 ಗುಂಟೂರು ಮೆಣಸಿನ್ಕಾಯಿ. ಅದಕ್ಕೆ ಬೇಕಾಗೋ ಮೇನ್ ಐಟಮ್ನಲ್ಲಿ ಚಕ್ಕೆ ಒಂದು ಸ್ವಲ್ಪ, ಲವಂಗ ಒಂದು 5-6, ಆಮೇಲೆ ಒಂದೇ ಒಂದು ಏಲಕ್ಕಿ, ಇಷ್ಟು ಇದಕ್ಕೆ ಬೇಕು. ಆಮೇಲೆ ಜೀರಿಗೆ ಸ್ವಲ್ಪ, ಗಮಲ್ಗೆ, ಗಸಗಸೆ ಒಂದು ಸ್ವಲ್ಪ ಎಲ್ಲ ಹಾಕ್ಕೊಂಡು ಹುರ್ಕೋಬೇಕು. ಮೊದಲಾಗಿ ಹುರ್ಕೊಳ್ಳೋದು ಎಲ್ಲ ಸಾಮಾನುಗಳು ಹಾಕ್ಕೊಂಡು ಬರ್ತಿ ತಗೊಮ್ಮ. ಯಾವ ಸಾಮಾನು ಹಾಕೊಂಡು ಹುರ್ಕೊಳ್ಳೋದು? ಫಸ್ಟ್ ಕೊತ್ತಂಬರಿ ಬೀಜ ಹುರ್ಕೊಳ್ಳೋದು ಒಂದು 200 ಗ್ರಾಮ್ನಷ್ಟು, 200 ಗ್ರಾಮ್ಸ್ ಅಷ್ಟಿದೆ. ಸ್ವಲ್ಪ ಜೀರಿಗೆ ಹಾಕು. ಈಗ ಜೀರಿಗೆ ಅದರೊಳಗೆ 1 ಟೇಬಲ್ ಸ್ಪೂನ್ ಇದೆ. ಚಕ್ಕೆ ಹಾಕು. ಚಕ್ಕೆ ಲವಂಗ 2 ಹಾಕು. ಅದೆಲ್ಲ ಬಗ್ಗಿಸ್ಕೊಂಡ್ಬಿಡು. ಇವಾಗ ಕಡಲೆಬೇಳೆ ಹಾಕೋಪ್ಪ. ಚೆನ್ನಾಗಿ ಬಾಣಲೆ ಕಾದಿದೆ. ಬಾಣಲಿ. ಕಡಲೆಬೇಳೆ ಒಂದು 100 ಗ್ರಾಮ್ ಅಷ್ಟೇ. ಅದು 100 ಗ್ರಾಮ್ ಕಡಲೆಬೇಳೆ ಬಿತ್ತು. ಕಂದು ಬಣ್ಣಕ್ಕೆ ಸರಿಯಾಗಿ ಕಡಲೆಬೇಳೆ ಹುರ್ಕೊಂಡು ಅದು ಅದರಲ್ಲಿ ಹಾಕೊಂಡ್ಬಿಡೋದು. ಅದಕ್ಕೆ ಹಾಕೊಂಡ್ಬಿಡೋದು. ಇವಾಗ ಗಸಗಸೆ ಈ 1-2 ಏಲಕ್ಕಿ ಹಾಕೊಂಡಿಲ್ಲ ಬರ್ತಿ ಹಾಕೋಬೇಕು. ಗಸಗಸೆ ಹುರಿಬೇಕು. ಗಸಗಸೆ 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಗಸಗಸೆ. ಅಷ್ಟೇ ಆಗೋಯ್ತು ನೋಡಿ. ಇವಾಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋಬೇಕು. ಎಲ್ಲ ಒಟ್ಟಿಗೆ ಅಮ್ಮ ಇದು? ಎಲ್ಲ ಒಟ್ಟಿಗೆ. ಗುಂಟೂರು ಮತ್ತೆ ಬ್ಯಾಡಗಿ 2 ಒಟ್ಟಿಗೆ ಸೇರಿ ಹುರ್ಕೊಳ್ಳೋದು. ಆಯ್ತು. ಅಷ್ಟೇನಾ ಅದು? ಅಷ್ಟೇ. ಕಪ್ಪಾಗ್ಬಿಡತ್ತಿಲ್ದಿದ್ರೆ ಈಗೆಲ್ಲ ಹುರಿದು ರೆಡಿಯಾಗಿದೆ. ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಈ ಕಡೆ ಮಿಕ್ಸಿ ಮಾಡ್ಕೊಂಡು ಆ ಕಡೆ ಒಲೆ ಮೇಲೆ ಅವರೇ ಬೇಳೆನ ಒಗ್ಗರಣೆಗೆ ಹಾಕ್ಬೇಕು. ಎಣ್ಣೆ ಹಾಕೊಂಡು ಇವಾಗ ಇದಕ್ಕೆ ಒಂಚೂರು ಅರಿಶಿನ ಹಾಕೊಂಡು ಈ ಕಾಳು ಹಾಕಿ, ಇವಾಗಲೇ ಕಾಳು ಹಾಕ್ಬಿಡೋದಾ? ಆ ಕಾಳು ಹಾಕಿ ಹುರಿಬೇಕು ಒಂಚೂರು. ಇವಾಗ ಒಂದು ಸ್ವಲ್ಪ ಹೊತ್ತು ಹುರಿಬೇಕು. ಇಕ್ಕೋರೆ ಬೆಳೆಗೆ ಒಂಚೂರು ಉಪ್ಪು ಅಂಟ್ಕೊಳಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಈಗ ಸ್ವಲ್ಪ ಸಾಕು ಹಾಕಿ
ಇವಾಗ ಇನ್ನೊಂದು 2 ಸತಿ ಹುರಿದು ನೀರು ಹಾಕಿ ಬೇಯಕ್ಕಿಡ್ಬೇಕು. ಕೃಷ್ಣ ವಾಸುದೇವ ಶ್ರೀಹರಿ ಉಪ್ಪು ಹಾಕಿದ್ದು ಆಗೋಯ್ತು. ಅದು ಯಾವಾಗ ಹೋಗೋ ಕೃಷ್ಣ ವಾಸುದೇವ ಅಂದ್ರೆ ಆಗಲ್ಲ. ಉಪ್ಪು ಹಾಕ್ಬೇಕಾದ್ರೆ ಹಾಕ್ಬೇಕಾದ್ರೆ ಮಾತ್ರ ಬರ್ಬೇಕಾದ್ ಕರೆಕ್ಟ್ ಆಗತ್ತವ. ನಾವು ಸ್ವಲ್ಪ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡು ನೀರು ಎಷ್ಟು ನೀರು ಹಾಕ್ಬೇಕು ಒಂದು ಸ್ವಲ್ಪ, ಇನ್ನೂ ಒಂಚೂರು ಬೇಕಾದ್ರೆ ಹಾಕು ಬರ್ತಿ ಮುಳುಗಿಸೋದನ್ನ. ಈ ತರ ಆಗುತ್ತಿದ್ದು ಇಷ್ಟ ಆಗತ್ತೆ. ಇವಾಗ ಕಡಲೆಬೇಳೆ ಎಲ್ಲ ರುಬ್ಬಕ್ಕೆ ಕೊಟ್ಟಿದ್ದೀವಿ. ಅದ್ರ ಜೊತೆ ಮೊದಲು ಒಣಕೊಬ್ಬರಿ ಹಾಕೊಂಡು ಪುಡಿ ಮಾಡಿ, ಆಮೇಲೆ ಇದು ಹಾಕೊಂಡು ಮಾಡಿ, ಸ್ವಲ್ಪ ನೀರು ಹಾಕೊಂಡು ರುಬ್ಬೋದು. ಅಷ್ಟರಲ್ಲಿ ಇದು ಬೇಳೆ ಬೇಯ್ತಾ ಇರ್ತದೆ. ಬೇಳೆ ಬೇಯತ್ತಷ್ಟದು. ಓಕೆ, ಈ ಪುಡಿ ಆಯ್ತು. ಇವಾಗ ಇಷ್ಟ ಆಗಿದೆ. ಇನ್ನು ಒಂದ್ ಸ್ವಲ್ಪ ಇದನ್ನೆಲ್ಲ ಪುಡಿ ಮಾಡಿದ್ಮೇಲೆ ಒಣಕೊಬ್ಬರಿ ತೆಂಗಿನಕಾಯಿ ಇದು ಎಲ್ಲ ಹಾಕೊಂಡು ದೊಡ್ಡ ಜಾರ್ಗೆ ಹಾಕ್ಬಿಡು ಅದನ್ನ. ಇವಾಗೆಲ್ಲ ಕೊಬ್ಬರಿಗಳು ಹಾಕೊಳ್ಳ, ಒಣ ಕೊಬ್ಬರಿ. ಇಲ್ಲಿ ಇವಾಗ ರುಬ್ಬಿದ್ ರೆಡಿ ಆಗ್ತಾ ಇದೆ. ಅಲ್ಲಿ ಹಿತ್ಕವರೆ ಬೇಳೆ ಬೇಯ್ತಾ ಇದೆ. ರುಬ್ಬಿದ್ದಕ್ಕೆ ಇವಾಗೆಲ್ಲ ಪೌಡ್ರ್ ಜೊತೆ ಎಲ್ಲ ಕಲ್ಸ್ಕೊಂಡು ಒಟ್ಟಿಗೆ ಹಾಕೊಂಡು ತೆಂಗಿನಕಾಯಿ ಹಾಕೊಂಡು ರುಬ್ಬಿಡಪ್ಪ. ಇವಾಗ ರುಬ್ಬಿದ್ ರೆಡಿ ಆಗಿದೆ. ಹಿತ್ಕೋರೆ ಬೇಳೆ ಬೆಂದಿದೆ. ಇದಕ್ಕೆ ಸ್ವಲ್ಪ ನಾನು ಅವಾಗ ಹುಣಸೆ ಹಣ್ಣು ಇಂಗ್ರೀಡಿಯೆಂಟ್ ಅಲ್ಲಿ ಹೇಳೋದು ಮರ್ತೋಗ್ಬಿಟ್ಟೆ. ಇವಾಗ ಅದಕ್ಕೆ ಹುಣಸೆ ಹಣ್ಣು ನೀರು ಹಾಕಬೇಕು. ಸ್ವಲ್ಪ ಹುಣಸೆ ಹಣ್ಣಿನ ರಸ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ರಸ ಹಾಕಿದ್ವಿ. ಇವಾಗ ಹಿತ್ಕೋರೆ ಬೇಳೆ ಬೆಂದು ರೆಡಿಯಾಗಿದೆ. ರೆಡಿಯಾಗಿದೆ. ಇದಕ್ಕೆ ಖಾರ ಹಾಕಬೇಕು. ಹಿತ್ಕೋರೆ ಬೇಳೆ ರೆಡಿ ಆಗ್ತಾ ಇದೆ. ಇವಾಗ ರುಬ್ಬಿದ ಖಾರ ಅದಕ್ಕೆ ಹಾಕ್ಬೇಕು. ತಗೋಬಾರ್ದು. ಬಣ್ಣನೇ ಚೇಂಜ್ ಆಯ್ತು. ಒಂಚೂರು ಬೆಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕೋದು. ಇವಾಗ ಅದಕ್ಕೆ ಒಗ್ಗರಣೆ ಕೊಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕೀಗ. ಕೃಷ್ಣ ವಾಸುದೇವ ಒಂದಿಷ್ಟಪ್ಪ ಬೆಲ್ಲ ಹಾಕ್ತೀನಿ. ಈ ಹಿತ್ಕೋರೆ ಬೆಳೆಗೆ ಇಷ್ಟ ಆದವರು ಒಂದು ಸುಟ್ಟಿ ಈರುಳ್ಳಿ, ಹಸಿ ಈರುಳ್ಳಿ ಹಾಕೊಂಡು ರುಬ್ಬಬಹುದು. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಅಭ್ಯಾಸ ಇಲ್ಲದ್ರಿಂದ ನಾವು ಅದನ್ನು ಉಪಯೋಗಿಸಿಲ್ಲ. ಇದು ಎದರೊಟ್ಟಿಗೆ ತಿನ್ಬೋದು ನಾವು? ರೊಟ್ಟಿ ಜೊತೆಗೆ ತಿನ್ಬೋದು, ಪುರಿ ಜೊತೆಗೆ ತಿನ್ಬೋದು, ಆಮೇಲೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಅಂತ ಒಳ್ಳೆ ಹಿತ್ಕೋರೆ ಬೇಳೆ. ಮುದ್ದೆಗೂ ಹಾಕೋಬಹುದು. ಮುದ್ದೆಗೂ ತುಂಬಾ ಚೆನ್ನಾಗಿ. ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟಕ್ಕಷ್ಟೇ. ಆಯ್ತು ಕಣೆ, ಬರ್ತಿ ಆಫ್ ಮಾಡ್ಬಿಡು, ಒಗ್ಗರಣೆ ಕೊಟ್ಬಿಡು. ಆಯ್ತಾ? ಎಸ್ ಆಗೋಯ್ತು. ಎಷ್ಟು ಬೇಗ ಆಗದ್ ಗೊತ್ತಾ ಹಿತ್ಕೋರೆ ಬೇಳೆ. ಸೂಪರ್ ಆಗೈತಿದು. ತುಂಬಾ ಹಾಕು, ಕೊತ್ತಂಬರಿ ಸೊಪ್ಪು ಹಾಕು, ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡೋದು. ಸ್ವಲ್ಪ ಅರಿಶಿನ, ಒಂಚೂರು ಜೀರಿಗೆ ಇಲ್ಲ, ಬರೀ ಸಾಸಿವೆ, ಕರಿಬೇವು. ಚೆನ್ನಾಗಿರುತ್ತೆ ಬಣ್ಣ. ಆಗೋಯ್ತು. ಹಾಕಪ್ಪ, ಒಗ್ಗರಣೆ ರೆಡಿಯಾಗಿದೆ ಈಗ. ನೋಡ್ರಿ, ಅದು ಗಮಲೆ ಚೆನ್ನ ರೆಡಿಯಾಗಿದೆ. ಕಾಲಕ್ಕೆ ಅನುಗುಣವಾಗಿ ನಾವು ಹಿತ್ಕೋರೆ ಬೇಳೆ ರೆಡಿ ಮಾಡಿದ್ದೀವಿ. ಇದು ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮನೇಲಿ ಮಾಡಿ ನಮಗೆ ಕಾಮೆಂಟ್ಸ್ ಹಾಕಿ. ಪೂರಿ ನೀವು ನೋಡಿದ್ರಿ, ಪೂರಿ ಬಗ್ಗೆ ಹೇಳೋದೇ ಬೇಡ. ಬಟ್ ನಾವು ಹೇಳಬೇಕಾಗಿದೆ ಇಲ್ಲಿ ನೋಡಿ, ಬಿಸಿ ಬಿಸಿಯಾದ ಹಿತ್ತಿಕ್ಕಿದ ಅವರೇ ಬೇಳೆ ಸೀಸನ್ ಕಾಲಕ್ಕನುಗುಣವಾಗಿ ಏನು ಮಾಡ್ಕೊಂಡು ತಿನ್ನಬೇಕು ಅನ್ನೋದು ನಮಗೆ ಹೇಳ್ಕೊಟ್ಬಿಟ್ರಿ. ಇವತ್ತು ನಾವು ಇಂಥದ್ದೊಂದು ಸೌದ್ಬಿಟ್ಟು ಹೇಳಬೇಕು. ಹೌದು ಬಿಡ್ರಿ. ಏನ್ರಿ ಇದು? ರುಚಿ ಅಂದ್ರೆ ಇದ ಬಿಡ್ರಿ. ಅವರೇ ಬೇಳೆ ಇದೇನಿದೆ ಶುರು ಅನ್ಕೊಂಡಿದ್ದೆ. ಆ ಬೇಳೆ ಹುರಿದ್ರು,
ಬೇಳೆ ಹುರಿದು ಆ ಪೇಸ್ಟ್ ಮಾಡಿಕೊಂಡ್ರು. ಅಲ್ಲೈತೆ ನೋಡ್ರಿ ಮಜಾ. ಆ ಬೇಳೆ ಪೇಸ್ಟು, ಹಿತ್ತಕ್ಕಿದ ಅವರೆ, ಹಾ ಹಿತ್ತಕ್ಕಿದ ಅವರೆ ಬೇಳೆ, ಪೂರಿ. ಏನು ಅದ್ಭುತ ಕಾಂಬಿನೇಷನ್ ಇವತ್ತು. ನಿಮ್ಮ ಕಾಂಬಿನೇಷನ್ ಏನು ಅಂತ ನಮ್ಗೆ ಹೇಳ್ರಿ. ಎದರೊಟ್ಟಿಗೆ ತಿಂದ್ರಿ ನೀವು, ಹೆಂಗಿತ್ತು ತಿಳಿಸಿ. ಈ ರೆಸಿಪಿ ಮಾತ್ರ ಔಟ್ ಆಫ್ ದ ವರ್ಲ್ಡ್. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಾನು ಮುಗಿಸ್ಬಿಡ್ತೀನಿ ರೀ. ಬಾ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.